ಹಾಗೆಯೇ ಜನ ಕೂಡ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದೆಲ್ಲ ಒಂದು ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅಂತೇಳಿ ಆ ಕ್ಷಣದಲ್ಲಿ ನಮಗೆ ಅನಿಸ್ತು. ಯಾವ ರೀತಿ ಕಾಣ್ತಾರೆ ರೈತರಿಗೆ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ. ನಮಗೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನಮ್ಮ ನಗರದಲ್ಲಿ 10 ಗಂಟೆ ಮೇಲೆ ಇದು ಇನ್ನೂ ಸ್ವಲ್ಪ ಚುರುಕು ಪಡಿತಕ್ಕಂಥ ಒಂದು ಸನ್ನಿವೇಶ. ಗೆಲ್ಲುವ ವಿಷಯ ಖಂಡಿತ 100ಕ್ಕೆ 100 ನಾವು ಗೆಲ್ತೀವಿ. ಮತ್ತೊಮ್ಮೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಇನ್ನಷ್ಟು ಬಲಗೊಳ್ಳುತ್ತಾ ಇದೆ. ಓಕೆ. ಒಂದು ವಿಶೇಷವಾದ ನನಗೆ ಸ್ವತಃ ನಮಗೆ ನಾವೇ ಮತದಾನ ಮಾಡ್ತಕ್ಕಂಥದ್ದು. ಇಷ್ಟು ಸಲ ನಾನು ನಮ್ಮ ಮನೆಯವ್ರ ಬಗ್ಗೆ ನಾನು ಮತದಾನ ಮಾಡ್ತೀನಿ. ಇವತ್ತು ಒಬ್ಬ ಅಭ್ಯರ್ಥಿಯಾಗಿ ನನಗೆ ನಾನೇ ಮತ್ತೆ ಚುನಾವಣೆ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾದ ಅನುಭವವನ್ನು ಈ ಅವಕಾಶ ಎಲ್ರಿಗೂ ಸಿಗೋದಿಲ್ಲ, ಕೆಲವೇ ಜನರಿಗೆ ಮಾತ್ರ ಸಿಗುತ್ತೆ. ಅದರಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿಯಾಗಿ ಇದು ನನ್ನ ದೊಡ್ಡ ಒಂದು ಸೌಭಾಗ್ಯ ಅಂತೇಳಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಜನರು ಎಲ್ಲರೂ ಶಾಂತಿ ಮತ್ತು ಮುಕ್ತವಾದ ಒಂದು ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಂಡು ಯಾವುದೇ ಗಲಾಟೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಪ್ಪದೇ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು. ಇಲ್ಲ, ಪ್ರಚಂಡ ಬಹುಮತದಿಂದ ನಾವು ಇಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತ ಖಂಡಿತ ಉಪಯೋಗ ಆಗುತ್ತೆ. ಎಲ್ಲ ಕಡೆಗೂ ಮಹಿಳೆಯರಿಂದ ಉತ್ತಮವಾದ ಪ್ರತಿಕ್ರಿಯೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಉತ್ಸಾಹದಿಂದ ಮತ ಚಲಾವಣೆ ಮಾಡಲು ಬರ್ತಿರತಕ್ಕಂಥದ್ದೇ ಮಹಿಳಾ ಮತದಾರರು. ನಮ್ಮ ಇದು ನಗರದಲ್ಲಿ ಸ್ವಲ್ಪ ಇವತ್ತು ಇದೆ. ಕೆಲಸ ಆದ ತಕ್ಷಣ 10 ಗಂಟೆ ಮತದಾನ ಪ್ರಕ್ರಿಯೆ ಜೊತೆ